press the bell icon on the YouTube app and never miss another update. Hello students, let's start our new lesson, that is factors and multiples. ಈ ಲೆಸನಲ್ಲಿ ನಾವೇನೇನೆಲ್ಲ ತಿಳ್ಕೊಬೋದು ಅಂದರೆ ಫ್ಯಾಕ್ಟರ್ಸ್ ಅಂದರೆ ಏನು, ಮಲ್ಟಿಪಲ್ಸ್ ಅಂದರೆ ಏನು, ಫ್ಯಾಕ್ಟರ್ ಟ್ರೀ ಹೆಂಗೆ ಬರೆಯೋದು, ಒಂದು ಗಿವನ್ ನಂಬರಿಗೆ ಫ್ಯಾಕ್ಟರ್ಸಿಗೂ ಮತ್ತು ಮಲ್ಟಿಪಲ್ಸಿಗೂ ಇರೋ ಡಿಫ್ರೆನ್ಸ್ ಏನು. ತುಂಬ ಜನ ಏನು ಕನ್ಫ್ಯೂಸ್ ಮಾಡ್ಕೊಳ್ತೀರಿ ಅಂದರೆ ಫ್ಯಾಕ್ಟರ್ಸಿಗೂ ಮತ್ತು ಮಲ್ಟಿಪಲ್ಸಿಗೂ ಕನ್ಫ್ಯೂಸ್ ಮಾಡ್ಕೊಳ್ತೀರ. ಫಸ್ಟು ಫ್ಯಾಕ್ಟರ್ಸ್ ಅಂದರೆ ಏನು ಕರೆಕ್ಟಾಗಿ ಡೆಫಿನೇಷನ್ ತಿಳ್ಕೊಳ್ಳೋಣ, ಅದ್ರ ಮೀನಿಂಗ್ ಕಲಿಯೋಣ. ನೆಕ್ಸ್ಟ್ ಹಂಗೆ ಮಲ್ಟಿಪಲ್ಸ್ನ ಕಲಿತಾ ಹೋಗೋಣ. ಸಿ ಇನ್ ಫ್ಯಾಕ್ಟರ್ಸ್ ಯು ಆಲ್ರೆಡಿ ನೋ, ಫ್ಯಾಕ್ಟರ್ಸ್ ಅಂದ್ರೇನು ನಿಮಗೆ ಗೊತ್ತು, ಮಲ್ಟಿಪಲ್ಸ್ ಅಂದ್ರೇನು ಗೊತ್ತು, ನಿಮಗದು ಕಾನ್ಸೆಪ್ಟ್ ಗೊತ್ತು. ಬಟ್ ಅದಕ್ಕೆ ಫ್ಯಾಕ್ಟರ್ ಅಂತಾರೆ, ಇದಕ್ಕೆ ಮಲ್ಟಿಪಲ್ಸ್ ಅಂತಾರೆ ಅಂತ ಗೊತ್ತಿರಲ್ಲ. ಬಟ್ ನೀವು ಡೈಲಿ ಲೈಫಲ್ಲಿ ಫ್ಯಾಕ್ಟರ್ಸ್ನ ಯೂಸ್ ಮಾಡ್ತೀರಿ, ಮಲ್ಟಿಪಲ್ಸ್ನ ಯೂಸ್ ಮಾಡ್ತೀರಿ, ಎರಡನ್ನೂ ಯೂಸ್ ಮಾಡ್ತಿರ್ತೀರಿ. ಬಟ್ ಅದರಲ್ಲಿ ಅದೇ ಫ್ಯಾಕ್ಟರು ಅಥವಾ ಅದೇ ಮಲ್ಟಿಪಲ್ ಅಂತ ಗೊತ್ತಿರಲ್ಲ. ಸೊ ಫಸ್ಟ್ ಲೆಟ್ ಅಸ್ ಲರ್ನ್ ಅಬೌಟ್ ಫ್ಯಾಕ್ಟರ್ಸ್. ವಾಟ್ ಈಸ್ ಫ್ಯಾಕ್ಟರ್ಸ್? ಇಫ್ ವಿ ಟೇಕ್ ಒನ್ ಎಕ್ಸಾಂಪಲ್, ಡೈಲಿ ಲೈಫಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ಒಂದು 12 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅಂದ್ಕೊಳ್ರಿ. ಆ 12 ಸ್ಟೂಡೆಂಟ್ಸ್ನ ನಾವು ಗ್ರೂಪ್ ಮಾಡಬೇಕು. ಹೆಂಗಾದರೂ ಗ್ರೂಪ್ ಮಾಡ್ಬೋದು. ನಾನು ಒಂಥರ ಗ್ರೂಪ್ ಮಾಡಿದರೆ ನೀವೇ ಇನ್ನೊಂದು ಥರ ಗ್ರೂಪ್ ಮಾಡ್ಬೋದು, ಇನ್ನೊಬ್ಬರು ಇನ್ನೊಂದು ಥರ ಗ್ರೂಪ್ ಮಾಡ್ಬೋದು. ಅದು ನಮ್ಮ ಕನ್ವೀನಿಯೆಂಟಿಗೆ ನಾವು ಗ್ರೂಪ್ ಮಾಡ್ಕೊಳ್ತಾ ಹೋಗ್ತೀವಿ. ಹೌದಲ್ವ? ನಮಗೆ 2 ಮೆಂಬರ್ಸಿಂದ ಒಂದು ಗ್ರೂಪ್ ಬೇಕಿದ್ರೆ ನಾನು 2 ಮೆಂಬರ್ಸ್ನ ಮಾಡ್ಕೊಳ್ತೀನಿ, ಅಥವಾ 12 ಮೆಂಬರ್ಸ್ದು ಸೇರಿ ಒಂದೇ ಗ್ರೂಪ್ ಬೇಕಿದ್ರೆ ನಾನು 12 ಮೆಂಬರ್ಸ್ದು ಸೇರಿ ಮಾಡ್ಕೊಳ್ತೀನಿ. ಅದು ನಮ್ಮ ಕನ್ವೀನಿಯೆಂಟಿಗೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಇಫ್ 12 ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ಕ್ಲಾಸ್ ರೂಮ್, ಈಗ 12 ಸ್ಟೂಡೆಂಟ್ಸ್ ಇದ್ದರೆ ಇದನ್ನ ಹೇಗೆ ಗ್ರೂಪ್ ಮಾಡ್ಬೋದು ಅಂತ ನೋಡ್ತಾವನ. 2 ಸ್ಟೂಡೆಂಟ್ಸ್ನ ಒಂದು ಗ್ರೂಪ್ ಮಾಡಿದ್ರೆ 6 ಗ್ರೂಪ್ಸ್ ಮಾಡ್ಬೋದಾ ನಾವು? 2 + 2 4 + 2 6 + 2 6 + 2 8 8 + 2 10 10 + 2 12. ಈಗ ಟೋಟಲ್ 12 ಸ್ಟೂಡೆಂಟ್ಸ್ನೇ ಎಷ್ಟು ಗ್ರೂಪ್ಸ್ ಆಗಿ ಮಾಡಿದ್ವಿ ನಾವು? 6 ಗ್ರೂಪ್ಸ್ ಆಗಿ ಮಾಡಿದ್ವಿ. 6 ಗ್ರೂಪ್ಸು, ಬಟ್ ಒಂದು ಗ್ರೂಪಲ್ಲಿ 2 ಮೆಂಬರ್ಸ್ ಇರ್ತಾರೆ. ದಿಸ್ ಇಸ್ ಒನ್ ಪಾಸಿಬಿಲಿಟಿ. ನೀವು 3 ಆಗಿ 3 ಮೆಂಬರ್ಸ್ ಆಗಿ ಮಾಡಿದ್ರೆ 3 3 + 3 9 6 + 3 9 + 3 12. 3 ಮೆಂಬರ್ಸ್ನ ಒಂದು ಗ್ರೂಪ್ ಆಗಿ ಮಾಡಿದ್ರೆ ನಮಗೆ 4 ಗ್ರೂಪ್ ಆಗ್ತವೆ. ಸೊ 3 ಮೆಂಬರ್ಸ್ನ ಮಾಡಿದ್ರೂ ಕೂಡ ಗ್ರೂಪ್ಸ್ ಮಾಡ್ಬೋದು, 2 ಮೆಂಬರ್ಸ್ನ ಕೂಡ ನಾವು ಗ್ರೂಪ್ ಮಾಡ್ಬೋದು. ಸಿಮಿಲರ್ಲಿ 4 ಸ್ಟೂಡೆಂಟ್ಸ್ನ ಗ್ರೂಪ್ ಆಗಿ ಮಾಡಿದ್ರೆ ಬರೀ ನಮಗೆ ಎಷ್ಟಾಗುತ್ತೆ? 3 ಗ್ರೂಪ್ಸ್ ಆಗುತ್ತೆ. ಹೌದಲ್ವಾ? ಸೊ ಲೆಟ್ ಅಸ್ ಟೇಕ್ 5. 2 ಇದೆ, 3 ಇದೆ, 4 ಇದೆ. ನಾವು 5 ಆಗಿ ತೊಗೊಂಡ್ರೆ, ಸೊ 5 ತೊಗೊಂಡ್ರೆ 5 + 5 10. ಇಲ್ಲಿ ನಮಗೆ ಅಗೇನ್ 2 ಉಳಿಯುತ್ತೆ. ಈಗ ಅಬ್ಸರ್ವ್ ಮಾಡಿರಿ, ಸಿ ಹಿಯರ್ 2 2 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಗಿದೆ. ನಮಗೆ 12 ಸ್ಟೂಡೆಂಟೇ ಬಂದಿದ್ದಾರೆ. ಇಲ್ಲೂ ಅಷ್ಟೇ 3 3 3 ಅಂತ ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಆಗಿದೆ. ಇಲ್ಲೂ 4 ಅನ್ನೋದು ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಆಗಿದೆ. ಬಟ್ ನೀವು 5ನ ತೊಗೊಂಡ್ರೆ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಗಲ್ಲ. ಯಾಕೆ ಡಿವೈಡ್ ಆಗಲ್ಲ ಅಂದರೆ ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ಇಲ್ಲಿ 2 ಇದೆ. ಸೊ ಡಿವೈಡ್ ಆಗದೇ ಇರುವಂಥದ್ದನ್ನ ನಾವೇನು ಹೇಳ್ತೀವಿ? ಇದನ್ನ ನಾವು ಫ್ಯಾಕ್ಟರ್ಸ್ ಅಂತ ಹೇಳಲ್ಲ. ಸೊ ಎಲ್ಲಿ ಈಕ್ವಲ್ ಆಗಿ ಡಿವೈಡ್ ಆಗ್ತಾವಲ್ಲ ಇವನ್ನ ನಾವೇನಂತ ಹೇಳ್ತೀವಿ? ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಈಸ್ ಇಟ್ ಕ್ಲಿಯರ್? ಸೊ ಫ್ಯಾಕ್ಟರ್ಸ್ ಆಫ್ 12 ಅಂತ ಈಗ ಇದು ನಮಗೆ ಅಪ್ಲಿಕೇಶನ್. ಡೈಲಿ ಲೈಫಲ್ಲಿ ಫ್ಯಾಕ್ಟರ್ಸ್ ಅಂದರೆ ಹೆಂಗೆ ಯೂಸ್ ಮಾಡ್ತೀವಿ, ಯಾವ್ಯಾವಾಗ ಅಪ್ಲಿಕೇಶನ್ನ ಹೆಂಗೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಪ್ರಾಬ್ಲಮ್ಯಾಟಿಕಾಗಿ ಕೊಟ್ಟಾಗ ಹೆಂಗೆ ಅಂತ ಹೇಳ್ತೀನಿ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. 6 ರೈಟ್ ದ ಫ್ಯಾಕ್ಟರ್ಸ್ ಆಫ್ 6 ಅಂತ ಕೊಟ್ಟರೆ, ಸಿಕ್ಸ್ನ ಫ್ಯಾಕ್ಟರ್ಸ್ ಬರಿಬೇಕು ಅಂದರೆ ಏನು ಮಾಡ್ತೀರಿ? 6 ಯಾವ್ಯಾವ ಟೇಬಲಲ್ಲಿ ಬರುತ್ತೆ? ಯಾವ ಟೇಬಲಲ್ಲಿ ಬರುತ್ತೆ ಅಂದರೆ ಆ ಟೇಬಲಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ವಿತ್ 0 ರಿಮೈಂಡರ್. ಡಿವೈಡ್ ಮಾಡಿದಾಗ ನಮಗೆ 0 ರಿಮೈಂಡರ್ ಬಂದರೆ ಅದನ್ನ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂತ ಹೇಳ್ತೀವಿ. ಸಿ ಎಲ್ಲ ನಂಬರು 1ಇಂದ ಡಿವೈಡ್ ಆಗುತ್ತೆ. ಅದು ನೀವು ನೆನ್ಪಿಟ್ಕೋಬೇಕಾಗಿರೋಂಥ ಒಂದು ಪಾಯಿಂಟ್. ಇಸ್ ಇಟ್ ಕ್ಲಿಯರ್? ಸೊ
ಯಾವುದಾದ್ರೂ ನಂಬರ್ ತೊಗೊಳ್ರಿ, 100, 1000, crore ಯಾವುದೇ ನಂಬರ್ ತೊಗೊಂಡ್ರು ಅದು 1ಇಂದ ಡಿವೈಡ್ ಆಗುತ್ತೆ. ಅದು ಜನರಲ್ ರೂಲು ಆಯಿತಾ. ಸೊ ಫ್ಯಾಕ್ಟರ್ಸ್ ಆಫ್ 6. ಸೊ ಫ್ಯಾಕ್ಟರ್ಸ್ ಬರೀಬೇಕಾದ್ರೆ ಯಾವಾಗಲೂ 1 ಎಲ್ಲದ್ರದ್ದು ಫ್ಯಾಕ್ಟರ್ ಆಗಿರುತ್ತೆ. ಸೊ 1 ಯಾಕೆ ಬರಿತೀವಿ ಅಂದರೆ 1 ಕೂಡ 6ಇಂದ 6ನ ನಾವು 1ಇಂದ ಡಿವೈಡ್ ಮಾಡ್ಬೋದಲ್ವ. 1 6 6 1 ಟೇಬಲಲ್ಲಿ 6 ಬರುತ್ತೆ. 1 ಟೇಬಲಲ್ಲಿ ಎಲ್ಲ ನಂಬರ್ಸು ಬರುತ್ತೆ. ಯಾಕಂದರೆ 1 1 1 1 2 2 1 3 3 ಎಲ್ಲ ನಂಬರ್ಸು 1 ಟೇಬಲಲ್ಲಿ ಬರುತ್ತೆ ಅಲ್ವಾ. ಆಬ್ವಿಯಸ್ಲಿ 6 ಕೂಡ 1 ಟೇಬಲಲ್ಲಿ ಬರುತ್ತೆ. 1 ಫ್ಯಾಕ್ಟರ್ಸ್ ಬರಿಬೇಕಾದ್ರೆ ನಮಗೂ ಏನು ಥಿಂಕ್ ಮಾಡ್ತೀವಿ ಅಂದರೆ 6 ಯಾವ್ಯಾವ ಟೇಬಲಲ್ಲಿ ಬರುತ್ತೆ ಅಥವಾ ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ಥಿಂಕ್ ಮಾಡ್ತಾ ಹೋಗ್ತೀವಿ. ಸೊ 1 ನೆಕ್ಸ್ಟ್ 2ನಲ್ಲಿ ಥಿಂಕ್ ಮಾಡಿರಿ. 2 1s 2, 2 2s 4, 2 3s 6 2 ಟೇಬಲಲ್ಲಿ 6 ಬರ್ತಾ ಇದೆ. ಸೊ 2ನ ನಾವೇನು ಹೇಳ್ಬೋದು, ಫ್ಯಾಕ್ಟರ್ ಆಫ್ 6 ಅಂತ ಹೇಳ್ಬೋದು. ಸೊ 2 ಈಸ್ ಎ ಫ್ಯಾಕ್ಟರ್ ಆಫ್ 6. ನೆಕ್ಸ್ಟ್ 3 ಚೆಕ್ ಮಾಡಿರಿ. 3 1s 3, 3 2s 6 3ನಲ್ಲಿ 6 ಬರ್ತಿದೆ. ಸೊ 3 ಈಸ್ ಎ ಫ್ಯಾಕ್ಟರ್ ಆಫ್ 6. ನೆಕ್ಸ್ಟ್ 4 ಚೆಕ್ ಮಾಡಿರಿ. 4 1s 4, 4 2s 8 ಹಿಂಗೆ 4 1s 4, 4 2s 8. ಸೊ ಇಲ್ಲಿ 6 ಇದೆ, ಆಲ್ರೆಡಿ 8 ಬಂದುಬಿಡ್ತು ನಮಗೆ. 6 ಅದಕ್ಕೂ ಮುಂಚೆ ಬರಬೇಕಿತ್ತು. 4 ಟೇಬಲಲ್ಲಿ 6 ಬರ್ತಾ ಇಲ್ಲ ಅಲ್ವಾ. ಸೊ 4ನ ನಾವು ಫ್ಯಾಕ್ಟರ್ ಅಂತ ಹೇಳಲ್ಲ. 4 ಈಸ್ ನಾಟ್ ಎ ಫ್ಯಾಕ್ಟರ್ ಆಫ್ 6. ಈಸ್ ಇಟ್ ಕ್ಲಿಯರ್? ಸೊ 4 ಆಗಲ್ಲ. ನೆಕ್ಸ್ಟ್ 5ಗೆ ಚೆಕ್ ಮಾಡ್ತೀರಿ. 5 1s 5, 5 2s 10 ಅಲ್ಲಿ ಆಲ್ರೆಡಿ 6ಗಿಂತ ಜಾಸ್ತಿ ನಂಬರ್ ಬರ್ತಿದೆ. 5 2s 10 ಆವಾಗ ಚೆಕ್ ಮಾಡೋ ನೆಸೆಸಿಟಿನೇ ಇರಲ್ಲ. 5 1s 5, 5 2s 10 ಈ 10 ಅನ್ನೋದು 6ಗಿಂತ ಜಾಸ್ತಿ. ನೆಕ್ಸ್ಟ್ ಚೆಕ್ ಮಾಡಿದ್ರೆ 10ಗಿಂತ ಜಾಸ್ತಿ ನಂಬರ್ಸೇ ಬರುತ್ತೆ ಅಲ್ವಾ. ಸೊ 5 ಟೇಬಲಲ್ಲಿ ಕೂಡ 6 ಬರಲ್ಲ. ಸೊ 5 ಈಸ್ ನಾಟ್ ದ ಫ್ಯಾಕ್ಟರ್ ಆಫ್ 6. ನೆಕ್ಸ್ಟ್ 6 ಟೇಬಲ್ ತೊಗೊಳ್ಳಿ. 6 1s 6 ಟೇಬಲಲ್ಲಿ 6 ಬರುತ್ತೆ ಅಲ್ವಾ. ಸೊ 6 1 2 3 6 ಆರ್ ದ ಫ್ಯಾಕ್ಟರ್ಸ್ ಆಫ್ 6. ಈಗ ಒಂದು ಕ್ಲಾರಿಟಿ ಬಂತ ನಿಮಗೆ ಫ್ಯಾಕ್ಟರ್ಸ್ ಅಂದರೆ ಏನು ಅಂತ. ಸೊ ಇವನ್ನೆಲ್ಲ ಏನು ಹೇಳ್ಬೋದು ನಾವು, 1 2 3 4ನ ಚೆಕ್ ಮಾಡಿಲ್ಲ ನಾವು. 4 2s 8 ಅದು ಕೂಡ ನಮಗೆ ಫ್ಯಾಕ್ಟರ್ ಆಗಲ್ಲ. ಈಗ ಫ್ಯಾಕ್ಟರ್ಸ್ ಆಫ್ 6 ಅಂದರೆ ಏನೇನು ಬರಿತೀರಿ, 1 2 3 and 6 ಆರ್ factors of 6. Is it clear? So this is about factors. ಒಂದು ನೆನ್ಪಿಟ್ಕೊಳ್ರಿ, ಫ್ಯಾಕ್ಟರ್ಸ್ ಯಾವುದೇ ನಂಬರಿನ ಫ್ಯಾಕ್ಟರ್ ಬರೀಬೇಕಾದ್ರೆ 1 ಕಾಮನ್ನಾಗಿ ಎಲ್ಲದ್ರದ್ದು ಫ್ಯಾಕ್ಟರ್ ಆಗಿರುತ್ತೆ. ಆ್ಯಂಡ್ ನಂಬರ್ ಇಟ್ ಸೆಲ್ಫ್ ಈ 6 ಈಗ 6 ಯಾಕೆ ಬಂತು ಅಂದರೆ ಇಲ್ಲಿ ನಾವು 6ಇಂದೇ ಫ್ಯಾಕ್ಟರ್ ಬರೀತಿದ್ದೀವಿ, ಅದಕ್ಕೆ 6 ಬಂದಿದೆ. ನೀವು ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್, ದಟ್ ಈಸ್ ರೈಟ್ ದ ಫ್ಯಾಕ್ಟರ್ಸ್ ಆಫ್ 12. Observe carefully while writing factor of 12. 12 ಫ್ಯಾಕ್ಟರ್ಸ್ ಯಾವುದು 1 12s 12 1 ಟೇಬಲಲ್ಲಿ 12 ಬರುತ್ತೆ. ರಿಮೆಂಬರ್ 1 ಎಲ್ಲದ್ರದ್ದು ಫ್ಯಾಕ್ಟರ್ ಆಗಿರುತ್ತೆ. ಸೊ 1 ಬರಿತೀವಿ. ನೆಕ್ಸ್ಟ್ 2 ಚೆಕ್ ಮಾಡಿ. 2 1s 2, 2 2s 4, 2 3s 6, 2 4s 8, 2 5s 10, 2 6s 12. 2 ಟೇಬಲಲ್ಲಿ ಕೂಡ ನಮಗೆ ಏನು ಬರ್ತಿದೆ, 12 ಬರ್ತಿದೆ. ಸೊ ಆರ್ಎಲ್ಸ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಹಿಂಗೆ ಒಂದು ಎಕ್ಸಾಂಪಲ್ ಬರ್ಕೋಬೋದು. 1 12s 12. ನೆಕ್ಸ್ಟ್ 2 ಟೇಬಲಲ್ಲಿ ಬರುತ್ತೆ ಅಲ್ವಾ, 2 6s 12. ನೆಕ್ಸ್ಟ್ 3 ಟೇಬಲ್ ಚೆಕ್ ಮಾಡಿ. 3 1s 3, 3 2s 6, 3 3s 9, 3 4s 12. 3 ಟೇಬಲಲ್ಲೂ 12 ಬರುತ್ತೆ. 3 4s 12. ಇನ್ನೊಂದು ಪಾಯಿಂಟ್ ಏನು ಅಂದರೆ, 2 6s 12 ಬರುತ್ತೆ ಅಂದರೆ 6 2s 12 ಬರುತ್ತೆ. ಅಂದರೆ 2 ಟೇಬಲಲ್ಲೂ 12 ಬರುತ್ತೆ, 6 ಟೇಬಲಲ್ಲೂ 12 ಬರುತ್ತೆ ಅಂತ ಅರ್ಥ. 2ನಲ್ಲಿ ಬಂದರೆ 6ಅಲ್ಲಿ ಕೂಡ ಬರುತ್ತೆ. ಸೊ ಸಿಮಿಲರ್ಲಿ ಇಲ್ಲಿ 3 4s 12, 3ನಲ್ಲಿ ಬರುತ್ತೆ, 4ಅಲ್ಲಿ ಕೂಡ ಬರುತ್ತೆ. 4 3s 12. ನೆಕ್ಸ್ಟ್ 5ಅಲ್ಲಿ ಬರುತ್ತಾ, 5 1s 5, 5 2s 10, 5 3s 15. 5ಇಂದ ಡಿವೈಡ್ ಆಗಲ್ಲ 12, ಅಥವಾ ನೀವು ಟೇಬಲ್ಸ್ ಆದರೂ ಚೆಕ್ ಮಾಡ್ಬೋದು, ಅಥವಾ ಡಿವೈಡ್ ಆಗುತ್ತೋ ಇಲ್ಲ ಚೆಕ್ ಮಾಡ್ಬೋದು. 5ಅಲ್ಲಿ 12 5ಅಲ್ಲಿ ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ. ಸೊ ನಾವು 5 ಈಸ್ ನಾಟ್ ದ ಫ್ಯಾಕ್ಟರ್ ಆಫ್ 12. 5ಅಲ್ಲಿ ಆಗಲ್ಲ. 6 ಚೆಕ್ ಮಾಡಿ. 6 1s 6, 6 2s 12.
6 2s 12. Is it clear? So 6 2s 12. ನೋಡಿರಿ ಇಲ್ಲಿ 2 6 ಬಂದಿದೆ, 6 2s ಬಂದಿದೆ. ಸೊ 2 ಫ್ಯಾಕ್ಟರ್ ಆಗುತ್ತೆ, 6 ಫ್ಯಾಕ್ಟರ್ ಆಗುತ್ತೆ. ನೆಕ್ಸ್ಟ್ ಚೆಕ್ ಮಾಡಿ. 7 7 1s 7, 7 2s 14, 12ಗಿಂತ ಜಾಸ್ತಿ ಆಯ್ತು, 7 ಟೇಬಲಲ್ಲಿ ಬರಲ್ಲ. ನೆಕ್ಸ್ಟ್ ಲೆಟ್ಸ್ ಚೆಕ್ ಫಾರ್ 8 8 1s 8, 8 2s 16, 8 ಟೇಬಲಲ್ಲೂ ಬರಲ್ಲ, ಯಾಕಂದರೆ 8 2s 16 ಇದೆ, 12 ಇಲ್ಲ. ನೆಕ್ಸ್ಟ್ 9 1s 9, 9 2s 18, 9 2s 18 ಅಂದರೆ ಅದು ಕೂಡ 12ಗಿಂತ ಜಾಸ್ತಿ ಆಗುತ್ತೆ, 9 ಟೇಬಲಲ್ಲೂ 12 ಬರಲ್ಲ. ನೆಕ್ಸ್ಟ್ 10 1s 10, 10 2s 20, ಅಲ್ಲೂ ಕೂಡ ಬರಲ್ಲ. ನೆಕ್ಸ್ಟ್ 11 11 1s 11, 11 2s 22, 22 ಅಂದರೆ 12ಗಿಂತ ಜಾಸ್ತಿ ಆಯಿತು, 11 ಟೇಬಲಲ್ಲೂ ಬರಲ್ಲ. ನೆಕ್ಸ್ಟ್ ವಿ ಹ್ಯಾವ್ 12 ತನಕ ಮಾತ್ರ ಚೆಕ್ ಮಾಡಬೇಕು, ಯಾಕೆಂದರೆ ನಾವು ಚೆಕ್ ಮಾಡ್ತಿರೋದ್ರೆ 12ಗೆ, 12ಗಿಂತ ಜಾಸ್ತಿ ಹೋದರೆ 12 ಬರಲ್ಲ ಅಲ್ವಾ, 13ಗೆ ಹೋದರೆ 12 ಹೆಂಗೆ ಬರುತ್ತೆ. ಸೊ 12 ತನಕ ಮಾತ್ರ ಚೆಕ್ ಮಾಡ್ತಾ ಹೋಗ್ತೀವಿ. 12 1s 12, ಸೊ ಅದು ಕೂಡ ಒಂದು ನಂಬರ್. 12 1s 12. ಸೊ ಈ ಥರ ನೋಡಿದ್ರೆ ಸಿ 1 2 3 4 6 12, ದೀಸ್ ಆರ್ ಫ್ಯಾಕ್ಟರ್ಸ್ ಆಫ್ 12. ಯಾವುದ್ಯಾವುದು ಫ್ಯಾಕ್ಟರ್ಸ್ ನಮಗೆ 1, ಈ ನಂಬರ್ಸ್ ಏನಿದ್ದಾವಲ್ಲ ಇವೆಲ್ಲ ಫ್ಯಾಕ್ಟರ್ಸ್ ಆಗುತ್ತೆ. 1 2 3 4 6 ಆ್ಯಂಡ್ 12, ದೀಸ್ ಆರ್ ಫ್ಯಾಕ್ಟರ್ಸ್ ಆಫ್ 12. ನೀವು ಫ್ಯಾಕ್ಟರ್ಸ್ನ ಅಬ್ಸರ್ವ್ ಮಾಡಿದ್ರಿ, ಯಾವಾಗಲೂ ನಮಗೆ 1 ಆ್ಯಂಡ್ ನಂಬರ್ ಇಟ್ ಸೆಲ್ಫ್. ಈಗ 6ಇಂದು 6 ಇರುತ್ತೆ, ಇವೆಲ್ಲ ಕಾಮನ್ ಎಲ್ಲ ನಂಬರಲ್ಲೂ. ಇದು 1 ಆ್ಯಂಡ್ ನಂಬರ್ ಇಟ್ ಸೆಲ್ಫ್, 12 ತೊಗೊಂಡಾಗ 12 ಇದೆ, ಇಲ್ಲಿ 1 ಇದೆ. ಸೊ ಎಲ್ಲದು ಫ್ಯಾಕ್ಟರ್ಸ್ ಬರೀಬೇಕಾದ್ರೆ 1 ಮತ್ತು ಆ ನಂಬರ್ ಇಟ್ ಸೆಲ್ಫ್ ಎಲ್ಲದರಲ್ಲೂ ಕಾಮನ್ ಇರುತ್ತೆ. ದಿಸ್ ಇಸ್ ಒನ್ ಕಾಮನ್ ಥಿಂಗ್. ಈಸ್ ಇಟ್ ಕ್ಲಿಯರ್? ದಿಸ್ ಇಸ್ ಅಬೌಟ್ ಫ್ಯಾಕ್ಟರ್ಸ್. ನೆಕ್ಸ್ಟ್ ಲೆಟ್ ಅಸ್ ಗೋ ಫಾರ್ ಮಲ್ಟಿಪಲ್ಸ್. ಮಲ್ಟಿಪಲ್ಸ್ ಅಂದರೆ ಏನು ಅಂತ ತಿಳ್ಕೊಂಡು ಮತ್ತೆ ಇವೆರಡಕ್ಕೂ ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ. ಒಂದೇ ಸಲ ಕಾನ್ಸೆಪ್ಟ್ ಎಲ್ಲ ತಿಳ್ಕೊಳಕ್ಕೆ ಹೋಗಿ ಕನ್ಫ್ಯೂಸ್ ಮಾಡ್ಕೊಳ್ರಿ. ಒಂದೊಂದೇ ನಿಧಾನದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದರೆ ಆಗ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಮಲ್ಟಿಪಲ್ಸ್ ಏನು? ಮಲ್ಟಿಪಲ್ಸ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ದಿಸ್ ಇಸ್ ವೆರಿ ಈಸಿ. ಮಲ್ಟಿಪಲ್ಸ್ ಅಂದರೆ ಇಟ್ ಈಸ್ ಲೈಕ್ ಅ ಟೇಬಲ್ಸ್ ಥರ ಇರುತ್ತೆ. ಮಲ್ಟಿಪಲ್ಸ್ ಮೀನ್ಸ್ ನಾವು ಒಂದು ನಂಬರ್ನ ತೊಗೊಂಡ್ರೆ ಅದ್ರದ್ದು ಮಲ್ಟಿಪಲ್ಸ್ ಬರೀತಾ ಹೋಗೋದು. 1 2 3. ಸೊ ಲೆಟ್ ಇಸ್ ರೈಟ್ ಫಾರ್ 4. ರೈಟ್ ದ ಮಲ್ಟಿಪಲ್ಸ್ ಆಫ್ 4 ಅಂತ ಕೇಳಿದ್ರೆ ಹೆಂಗೆ ಬರೀತೀರಿ? ಸೊ ಒಂದು ಎಕ್ಸಾಂಪಲ್ ಡೀಟೇಲಾಗಿ ತೋರಿಸ್ತೀನಿ, ಆಮೇಲಿಂದ ಶಾರ್ಟ್ಕಟಾಗಿ ಮಾಡ್ತಾ ಹೋಗೋಣ. ಸೊ 4ಗೆ ಬರೀಬೇಕು ಅಂದರೆ 4ನ ಎಲ್ಲ ನಂಬರ್ಸಿಂದ ಮಲ್ಟಿಪಲ್ ಮಾಡ್ತಾ ಹೋಗ್ಬೇಕು. ಮಲ್ಟಿಪಲ್ಸ್ ತಾನೇ ಕೇಳಿರೋದವರು, ಅದಕ್ಕೆ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. 4 1s 4, 4 2s 8, 4 3s 12, 4 4s 16, 4 5s 20, 4 6 24. ಮಲ್ಟಿಪಲ್ಸ್ ಬರೆಯೋದು ಈ ಥರ. ಈಗ 4 ಕೊಟ್ಟಿದ್ದಾರೆ ಅಂದರೆ 4 1s 4, 4 2s 8, 4 3s 12, 4 4s 16, 4 5s 20, 4 6 24. ಇವೆಲ್ಲ ಏನಾಗ್ತವೆ ನಮಗೆ? ಮಲ್ಟಿಪಲ್ಸ್ ಆಗ್ತಾ ಹೋಗುತ್ತೆ. ಮಲ್ಟಿಪಲ್ಸಿಗೂ ಮತ್ತು ಫ್ಯಾಕ್ಟರ್ಸಿಗೂ ಅದೇ ಡಿಫ್ರೆನ್ಸ್. ಸಿ ಲೆಟ್ us take one more example. Write the multiples of 6. 6 ಹಿಂಗೆ ಬರೀತೀವಿ. 6 1s 6, 6 2s 12, 6 3s 18, 6 4s 24, 6 5s 30. ಇನ್ನು ಎಷ್ಟು ಬೇಕಾದರೂ ಬರಿತಾ ಹೋಗೋದು. ಅವ್ರ ಕ್ವೆಶನಲ್ಲಿ ಏನು ಕೇಳಿರ್ತಾರಲ್ಲ ಅದ್ರ ಬೇಸಿಸ್ ಮೇಲೆ ಎಷ್ಟು ಮಲ್ಟಿಪಲ್ಸ್ ಕೇಳಿರ್ತಾರೆ ಅಷ್ಟು ಬರಿತಾ ಹೋಗೋದು. ದಿಸ್ ಇಸ್ ಅಬೌಟ್ ಮಲ್ಟಿಪಲ್ಸ್. ಆ್ಯಂಡ್ ನಾವು ಫ್ಯಾಕ್ಟರ್ಸ್ ಅಂದರೆ ಏನು ಅಂತ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಸೊ ಲೆಟ್ ಅಸ್ ಲರ್ನ್ ದ difference between factors and multiples.
ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಜಸ್ಟ್ ಇದು ಥಿಯರಿ ಪಾರ್ಟಲ್ಲಿ ನಿಮಗೆ ಕರೆಕ್ಟಾಗಿ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಫ್ಯಾಕ್ಟರ್ಸ್ ಆಫ್ 6 ಇದು ತಗೊಳ್ಳೋಣ. ಇಲ್ಲಿ ಮಲ್ಟಿಪಲ್ಸ್ ಆಫ್ 6 ತಗೊಳ್ಳೋಣ. ಸೇಮ್ ನಂಬರಿಗೆ ಫ್ಯಾಕ್ಟರ್ಸು ಬರೆಯೋಣ, ಮಲ್ಟಿಪಲ್ಸು ಬರೆಯೋಣ. ಸೊ ಆಗ ನಮಗೆ ಡಿಫ್ರೆನ್ಸ್ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ 6ಗೆ ಫ್ಯಾಕ್ಟರ್ ಬರಿಬೇಕು ಅಂದರೆ ಏನು ಮಾಡ್ತೀವಿ, ಅದು ಯಾವ್ಯಾವ ಟೇಬಲಲ್ಲಿ ಬರುತ್ತೆ ಚೆಕ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಯಾವಾಗಲೂ ಅಲ್ಲಿ ಹೇಳಿದೆ ನಾನು 1 ಎಲ್ಲ ನಂಬರ್ಸು ಬರುತ್ತೆ. ಸೊ 1 6 6 ಹೌದಾ. ನೆಕ್ಸ್ಟ್ 2 ಚೆಕ್ ಮಾಡಬೇಕು. 2 ಫ್ಯಾಕ್ಟರ್ ಅಂತ ಹೇಳೋಕ್ಕಾಗಲ್ಲ, 2 ಚೆಕ್ ಮಾಡಬೇಕು. 2 3 6 2 ಟೇಬಲಲ್ಲಿ ಬರುತ್ತೆ ಅಲ್ವಾ. ಸೊ 2 3 6. ಒಂದು ಕಾನ್ಸೆಪ್ಟ್ ಏನು ಅಂದರೆ, ಇಲ್ಲಿ 2 3 6 ಅಂತ ಹೇಳ್ತಿದ್ದೀವಿ ಅಂದರೆ 2ನೂ ಫ್ಯಾಕ್ಟರ್ ಆಗುತ್ತೆ, 3ನೂ ಫ್ಯಾಕ್ಟರ್ ಆಗುತ್ತೆ. ಇಲ್ಲಿ 1 6 6 ಅಂತ ಹೇಳ್ತಿದ್ದೀವಿ ಅಂದರೆ 1 ಈಸ್ ಆಲ್ಸೋ ಎ ಫ್ಯಾಕ್ಟರ್ ಆಫ್ 6 ಆ್ಯಂಡ್ 6 ಈಸ್ ಆಲ್ಸೋ ಎ ಫ್ಯಾಕ್ಟರ್ ಆಫ್ 6. ಅರ್ಥ ಆಯ್ತಾ? 1 6 2 3 ಆರ್ ಫ್ಯಾಕ್ಟರ್ಸ್ ಆಫ್ 6. ಲೆಟ್ ಅಸ್ ಚೆಕ್ ಫಾರ್ 3 2 6 ಹೌದಾ. ನೋಡಿ ಇಲ್ಲಿ 3 ಫ್ಯಾಕ್ಟರ್ ಅಂತ ಹೇಳ್ತಿದ್ದೀವಿ, ನೆಕ್ಸ್ಟ್ ಕೂಡ ಅದೇ ಬರ್ತಿದೆ. 4ಅಲ್ಲಿ ಬರಲ್ಲ, 5ಅಲ್ಲೂ ಬರಲ್ಲ, ನೆಕ್ಸ್ಟ್ 6ಅಲ್ಲಿ ಬರುತ್ತೆ. 6 ಮಂತ್ಸ್ 6. ಸೊ ಏನು ಹೇಳ್ಬೋದು, ಫ್ಯಾಕ್ಟರ್ಸ್ ಆಫ್ 6 ಅಂದರೆ 1 2 3 6. ಮಲ್ಟಿಪಲ್ಸ್ ಆಫ್ 6. ಸೊ 6 1s are 6, 6 2s are 12, 6 3s are 18, 6 4s are 24, 6 5s are 30. ಈಗ ಒಂದಷ್ಟು ಕನ್ಕ್ಲೂಷನ್ಸ್ ಮಾಡೋಣ ನಾವು, ಏನೇನು ಡಿಫ್ರೆನ್ಸ್ ಇರುತ್ತೆ ಅಂತ. ಸೊ ಫ್ಯಾಕ್ಟರ್ಸ್ ಅಂದರೆ ಏನು ಅಂದರೆ, ಇವೆಲ್ಲವೂ ಏನಾಗುತ್ತೆ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಫ್ಯಾಕ್ಟರ್ಸ್ದು ಮೀನಿಂಗ್ ಏನು, ಫ್ಯಾಕ್ಟರ್ಸ್ ಡೆಫಿನೇಷನ್ ಏನಂದರೆ, ಫ್ಯಾಕ್ಟರ್ ಈಸ್ ಎ ನಂಬರ್ ವಿಚ್ ಕಂಪ್ಲೀಟ್ಲಿ ಡಿವೈಡ್ಸ್ ದಿಸ್ ನಂಬರ್. ಫ್ಯಾಕ್ಟರ್ಸ್ ಅಂದರೆ ನಾವು ಯಾವುದಾದ್ರೂ ನಂಬರ್ನ ಕಂಪ್ಲೀಟಾಗಿ ಡಿವೈಡ್ ಮಾಡಿದರೆ, ದ ನಂಬರ್ which divides completely. ಗಿವನ್ ನಂಬರ್, ಈ ಗಿವನ್ ನಂಬರ್ನ ಕಂಪ್ಲೀಟಾಗಿ ಡಿವೈಡ್ ಮಾಡುತ್ತೆ. ಚೆಕ್ ಮಾಡಿ, 6 2 3s are 6, 2 ಕಂಪ್ಲೀಟಾಗಿ ಡಿವೈಡ್ ಮಾಡುತ್ತೆ 6ನ. ಅದೇ ಥರ 3ನೂ ಅಷ್ಟೇ, 6 ಅಷ್ಟೇ. ದಿಸ್ ಇಸ್ ದ ಡೆಫಿನೇಷನ್ ಆಫ್ ಫ್ಯಾಕ್ಟರ್ಸ್. ಇವೆರಡಕ್ಕೂ ಡಿಫ್ರೆನ್ಸ್ ಏನಿದೆ ನೋಡಿ. ಇಲ್ಲಿ ಫ್ಯಾಕ್ಟರ್ಸ್ ಆಫ್ 6 ಅಂದರೆ ಫ್ಯಾಕ್ಟರ್ಸ್ ಎಲ್ಲ ಏನಾಗಿದೆ, 6ಗಿಂತ ಕಡಿಮೆ ನಂಬರ್ಸೇ ಇದೆ, 6 3 2 1. ಬಟ್ ಇಫ್ ವಿ ಗೋ ಫಾರ್ ಮಲ್ಟಿಪಲ್ಸಿಗೆ ಹೋದರೆ ಮಲ್ಟಿಪಲ್ಸ್ ಎಲ್ಲ ಏನಾಗುತ್ತೆ, 6ಗಿಂತ ಜಾಸ್ತಿನೇ ಇರುತ್ತೆ. 6 1s are 6, 6 2s are 12. ಅಬ್ಸರ್ವ್ ಮಾಡಿರಿ, ಇಲ್ಲಿ 6ಗಿಂತ ಜಾಸ್ತಿ ನಂಬರ್ಸ್ ಇದೆ, ಫ್ಯಾಕ್ಟರ್ಸ್ ಅಂದರೆ 6ಗಿಂತ ಕಡಿಮೆ ನಂಬರ್ಸ್ ಇದೆ. ಆ್ಯಂಡ್ ಐ ಆಲ್ರೆಡಿ ಟೋಲ್ಡ್ ಯು ಒನ್ ಮೋರ್ ಪಾಯಿಂಟ್, 1 ಎಲ್ಲಾದರೂ ಫ್ಯಾಕ್ಟರ್ ಆಗಿರುತ್ತೆ, ಮತ್ತು ನಂಬರ್ ಇಟ್ ಸೆಲ್ಫ್ 6 ಅದು ಕೂಡ ಎಲ್ಲಾದರೂ ಫ್ಯಾಕ್ಟರ್ಸ್ ಆಗುತ್ತೆ. ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್. ಈಸ್ ಇಟ್ ಕ್ಲಿಯರ್? ಒಂದು ಮೇನ್ ಡಿಫ್ರೆನ್ಸ್ ನೆನ್ಪಿಟ್ಕೊಡ್ರಿ. ಫ್ಯಾಕ್ಟರ್ಸ್ ಅಂದರೆ ಯಾವ ನಂಬರ್ ತೊಗೊಂಡಿರ್ತೀವಲ್ಲ ಆ ನಂಬರಿಗಿಂತ ಫ್ಯಾಕ್ಟರ್ಸ್ ಲೆಸ್ಸರ್ ನಂಬರ್ಸ್ ಆಗಿರುತ್ತೆ. ಮಲ್ಟಿಪಲ್ಸ್ ಅಂದರೆ ಯಾವ ನಂಬರ್ ತೊಗೊಳ್ತಿರಲ್ಲ ಅದಕ್ಕಿಂತ ಗ್ರೇಟರ್ ನಂಬರ್ಸ್ ಆಗಿರುತ್ತೆ. ಈಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ ಡಿಫ್ರೆನ್ಸ್ ಬಿಟ್ವೀನ್ ಮಲ್ಟಿಪಲ್ಸ್ ಆ್ಯಂಡ್ ಫ್ಯಾಕ್ಟರ್ಸ್. ಸೊ ಲೆಟ್ ಅಸ್ ಟೇಕ್ ಫ್ಯಾಕ್ಟರ್ ಟ್ರೀ. ಫ್ಯಾಕ್ಟರ್ ಟ್ರೀನ ಹೆಂಗೆ ಬರೆಯೋದು ಅಂತ ನೋಡಿ. We already learnt about factors. Let us see how factor tree. Tree means ಅದು ಒಂದು ಜಸ್ಟ್ ರೆಪ್ರೆಸೆಂಟೇಷನ್, ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನ್ ಆಫ್ ಫ್ಯಾಕ್ಟರ್ಸ್. ಈಗ ಫ್ಯಾಕ್ಟರ್ಸ್ನ ನಾವು ಡಯಾಗ್ರಾಮಲ್ಲಿ ಬರೆದ್ರೆ ಏನು ಹೇಳ್ತೀವಿ ಅದನ್ನ ಫ್ಯಾಕ್ಟರ್ ಟ್ರೀ ಅಂದರೆ. ಫ್ಯಾಕ್ಟರ್ ಹೆಂಗಿರುತ್ತೋ ಫ್ಯಾಕ್ಟರ್ ಟ್ರೀನು ಅದೇ ಥರನೇ ಇರುತ್ತೆ. ಇದನ್ನ ಜಸ್ಟ್ ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡ್ತೇವೆ. Is it clear? Let us take one example. Write the factor of 24. Write the factor tree. See, our factor tree and factors ಅಂದರೆ ನಮಗೆ ಗೊತ್ತಿದೆ ಹೆಂಗೆ ಬರಿಬೇಕು. ವಿ ಆಲ್ರೆಡಿ ಲರ್ನ್ ಅದು ಯಾವ್ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಬರಿತಾ ಹೋಗ್ತೇವೆ. ಅದು
ಫ್ಯಾಕ್ಟರ್ ಆಗುತ್ತೆ. ಫ್ಯಾಕ್ಟರ್ ಟ್ರೀ ಅಂತ ಕೇಳಿದಾಗ ಕರೆಕ್ಟಾಗಿ ಫ್ಯಾಕ್ಟರ್ ಟ್ರೀನೇ ಬರಿಬೇಕಾಗುತ್ತೆ. ಸೊ 24ದು ಫ್ಯಾಕ್ಟರ್ ಟ್ರೀ ಬರೀಬೇಕು ಅಂದರೆ ಅದಕ್ಕೂ ಮುಂಚೆ ಸೊ 24 ಯಾವುದರಿಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ನೀವು ಯಾವುದಾದ್ರೂ ತೊಗೋಬೋದು. 12 2s 24 ಬರುತ್ತೆ, ಅದನ್ನು ಬೇಕಾದರೂ ತೊಗೋಬೋದು. 6 4s 24 ಬರುತ್ತೆ, ಅದನ್ನು ಬೇಕಾದರೂ ತೊಗೋಬೋದು. ಯಾವುದೇ ಥರ ಬರೆದ್ರೂ ಫ್ಯಾಕ್ಟರ್ ಟ್ರೀಗೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ನಾನು ಒಂಥರ ಬರಿತೀನಿ, ನೀವು ಒಂಥರ ಬರಿಬೋದು. ಆ ಕನ್ಫ್ಯೂಷನ್ ಬೇಡ. ನೀವು 6 2s 12 ಯಾಕೆ 12 2s 24 ಯಾಕೆ ತೊಗೊಂಡ್ರಿ, 6 4s 24 ಯಾಕೆ ತೊಗೊಂಡಿಲ್ಲ ಅಂತ ತೊಗೋಬೋದು. 6 4s 24 ತೆಗೆದು ಕೂಡ ನಾನು ಬರೆದು ತೋರಿಸ್ತೀನಿ. ಫಸ್ಟು 12 2s 24 ತೊಗೊಳ್ಳೋಣ. ಯಾವ ನಂಬರ್ ಕೊಟ್ಟಿರ್ತಾರೆ ಫಸ್ಟು 24, ಅದನ್ನು ಮಲ್ಟಿಪಲ್ ಬರ್ಕೊಂಡ್ವಿ. 12 2s 24 ಹೀಗೆ ಫ್ಯಾಕ್ಟರ್ ಟ್ರೀ ಬರೆಯೋದು ಅಂತ. ಟೂನ ಮತ್ತೆ ನಾವು ಡಿವೈಡ್ ಮಾಡಬಟ್ಟು ಯಾವ ಟೇಬಲಲ್ಲೂ ಬರಲ್ಲ, 2 ಟೇಬಲಲ್ಲಿ ಮಾತ್ರ ಬರುತ್ತೆ. ಸೊ 2ನ ಸ್ಪ್ಲಿಟ್ ಮಾಡೋಕ್ಕಾಗಲ್ಲ, ಬಟ್ 12ನ ಸ್ಪ್ಲಿಟ್ ಮಾಡ್ಬೋದು ನೀವು. 3 4s 12 ಆರ್ 6 2s 12. ಅಗೇನ್ ನೀವು ಯಾವ್ದು ಬೇಕಾದರೂ ತೊಗೋಬೋದು. ಇದನ್ನೇ ತೊಗೋಬೇಕು ಅಂತ ಹೇಳಿಲ್ಲ, 3 4s ತೊಗೋಬೋದು, 6 2s ತೊಗೋಬೋದು. ಅದು ನಿಮ್ಮ ಇಷ್ಟ. ಅದು ರಾಂಗು ಇದು ರೈಟ್ ಆ ಥರ ಏನೂ ಇಲ್ಲ. ಒಟ್ಟು 12 ಟೇಬಲಲ್ಲಿ ಬರಬೇಕು, 12ಇಂದ ಮಲ್ಟಿಪಲ್ ಆಗಬೇಕು, ಆ ಥರ ಬರೀಬೇಕು. ಸೊ 2 6 12 ಆಯಿತಾ. 2 ಮತ್ತು ಯಾವ ಟೇಬಲಿಂದನೂ ಬರಲ್ಲ. ಈಗ 12ನ ನಾವು 2 and 6 ಆಗಿ ಡಿವೈಡ್ ಮಾಡಿದ್ದೀವ. ನೆಕ್ಸ್ಟ್ 6ನ ಏನಂತ ಬರಿಬೋದು ನಾವು, 3 2s 6 ಅಂತ ಬರಿಬೋದಲ್ವಾ. ಸೊ 6ನ ಮತ್ತೆ ಸ್ಪ್ಲಿಟ್ ಮಾಡ್ತಿದ್ದೀನಿ ನಾನು. 3 2s 6 3 2s 6 3 ಮತ್ತು 2 ಮತ್ತು ಯಾವ ಟೇಬಲಲ್ಲೂ ಬರಲ್ಲ. ಸೊ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಈಗ ಫ್ಯಾಕ್ಟರ್ ಟ್ರೀ ಬರೀತಾ ಹೋಗ್ತೀವಿ. ಸೊ ಚೆಕ್ ಮಾಡಿರಿ. 2 2s 4 4 3s 12 12 2s 24. ಇಲ್ಲಿ ಚೆಕ್ ಮಾಡಿದ್ರು ನಿಮಗೆ 24 ಬರುತ್ತೆ. 2 2s 4 4 3s 12 12 2s 24. ಇಲ್ಲಿ ಚೆಕ್ ಮಾಡಿದ್ರು ಅಷ್ಟೇ. 2 2s 4 4 6 24. ಎಲ್ಲಿ ಮಾಡಿದ್ರು ನಮಗೆ 24 ಯಾವ ಥರ ಬೇಕಿದೆ ತೊಗೋಬೋದು. ಸೊ ಫಸ್ಟ್ ಏನು ಮಾಡ್ತೀವಿ, 24ನ ಬರ್ಕೊಳ್ತೀವಿ. ದಿಸ್ ಇಸ್ ಹೌ ಯು ಹ್ಯಾವ್ ಟು ರೈಟ್ ದ ಫ್ಯಾಕ್ಟರ್ ಟ್ರೀ. 24ನ ಹೆಂಗೆ ಬರ್ದಿದ್ರಿ, 2 and 12 2 into 12 ಬರ್ದಿದ್ದೀರಿ ಅದನ್ನ. ಸೊ ಇಲ್ಲೂ ಕೂಡ 2 and 12. ಮತ್ತೇನು ಮಾಡಿದ್ರಿ, 12ನ ಸ್ಪ್ಲಿಟ್ ಮಾಡಿದ್ರಿ. 2 6 12. ನೆಕ್ಸ್ಟ್ 2ನ ಮತ್ತೆ ಡಿವೈಡ್ ಮಾಡೋಕ್ಕೆ ಬರಲ್ಲ. ಏನು ಮಾಡ್ತೀವಿ, 3 2s 6 3 2s 6. ಸೊ 3 ಮತ್ತು 2ನ ಮತ್ತೆ ಡಿವೈಡ್ ಮಾಡ್ಕೊಳ್ಳಿ. ಇಲ್ಲಿಗೆ ಸ್ಟಾಪ್ ಮಾಡಿ. ದಿಸ್ ಇಸ್ ಹೌ we have to write the factor tree. Is it clear? ಸೊ ಇದನ್ನ ಬರೀಲೇಬೇಕು ಅಂತೇನಿಲ್ಲ, ಡೈರೆಕ್ಟಾಗಿ ಇಷ್ಟೇ ಬರಿಬೋದು. ಒಂದ್ಸಲಿ ನಿಮಗೆ ಪ್ರಾಕ್ಟೀಸ್ ಆಯಿತು ಅಂದರೆ ಡೈರೆಕ್ಟಾಗಿ ಫ್ಯಾಕ್ಟರ್ ಟ್ರೀನೇ ನೀವು ಡ್ರಾ ಮಾಡ್ಬೋದು. ಇನ್ನೂ ಒಂದು ಮೆಥಡಲ್ಲಿ ಹೆಂಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. 24ನ 2 12s ಅಂತ ತೊಗೊಂಡಿದ್ವಿ ಅಲ್ವಾ. ಸೊ ಇನ್ನೂ ಒಂದು ಹೆಂಗೆ ಬರ್ಬೋದು, 8 ಟೇಬಲಲ್ಲೂ ಬರುತ್ತೆ, 6 ಟೇಬಲಲ್ಲೂ ಬರುತ್ತೆ. ನೀವು ಎಲ್ಲದನ್ನು ಟ್ರೈ ಮಾಡಿ ನೋಡಿ. ಲೆಟ್ ಅಸ್ ಟೇಕ್ 8 3s 24 ನಾವು. 8 3s 24 ಬರಿಬೋದಲ್ವಾ. ಡೈರೆಕ್ಟಾಗಿ ಬರೆಯೋದಾದರೆ ಡೈರೆಕ್ಟಾಗೂ ಬರೀರಿ. ನಾನು ಡೈರೆಕ್ಟಾಗಿ ಒಂದು ಬರೆಯೋದು ಹೆಂಗೆ ಅಂತ ತೋರಿಸ್ತೀನಿ. ಸೊ 8 3s 24 ಬರಿಬೋದಲ್ವಾ. ಸೊ 3 ಯಾವ ಟೇಬಲಿಂದನೂ ಡಿವೈಡ್ ಆಗಿಲ್ಲ. ಏನು ಮಾಡ್ತೀವಿ, 8 ಡಿವೈಡ್ ಆಗುತ್ತೆ. ಸೊ ಅದನ್ನ ಡಿವೈಡ್ ಮಾಡಿ. 2 4s 8. ಸೊ 2 4s 8 2 4s 8 ಬರೆಯುವಾಗ ಗಮನ ಕೊಟ್ಟು ಬರೀಬೇಕು. 2 4s 8 8 3s 24. ಚೆಕ್ ಮಾಡಿ ನೋಡಿರಿ. 2 4s 8. 2 ಯಾವ ಮತ್ತೆ ಡಿವೈಡ್ ಆಗಲ್ಲ, ಬಟ್ 4 ಡಿವೈಡ್ ಆಗುತ್ತೆ. 2 2s 4. ದಿಸ್ ಇಸ್ ಹೌ ವಿ ಹ್ಯಾವ್ ಟು ರೈಟ್ ದ ಫ್ಯಾಕ್ಟರ್ ಟ್ರೀ. 8 3s ಬರಿಬೋದು. ಇನ್ನೂ ಒಂದು ಪಾಸಿಬಿಲಿಟಿ ಇದೆ, ಅದು 4 6 24. ಲೆಟ್ ಅಸ್ ನೋ ದ್ಯಾಟ್ 4 3s 24. ಅದನ್ನ ಈ ಥರನ ಬರೆದು ನೋಡೋಣ. 4 6 24. ಇಲ್ಲಿ ನೋಡಿ 4 ಮತ್ತು ಫರ್ದರ್ ಡಿವೈಡ್ ಆಗುತ್ತೆ, 6 ಕೂಡ ಫರ್ದರ್ ಡಿವೈಡ್ ಆಗುತ್ತೆ. 4 2 2s ಆಗುತ್ತೆ ಅಲ್ವಾ. ಸೊ
ಡೈರೆಕ್ಟಾಗಿ ಫ್ಯಾಕ್ಟರ್ ಟ್ರೀ ಬಂದರೆ ಅದನ್ನೂ ಬರಿಬೋದು. 2 2s 4, 6ನ ಏನಂತ ಬರಿಬೋದು, 3 2s 6 ಅಂತ ಬರಿಬೋದು. ಇಲ್ಲಿ ನೋಡಿರಿ 3ನೂ ಮತ್ತೆ ಡಿವೈಡ್ ಆಗೋಲ್ಲ, 2ನೂ ಡಿವೈಡ್ ಆಗೋಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಈಗ ಫ್ಯಾಕ್ಟರ್ ಟ್ರೀ ಹೆಂಗೆ ಬರೆಯೋದು ಅಂದರೆ 24 4 6 24 4 6 24 4 ಮತ್ತು 6 ಮತ್ತೆ ಡಿವೈಡ್ ಆಗ್ತಿದೆ ಅಲ್ವಾ. 4ನ ಏನಂತ ಬರಿಬೋದು, 2 2s 4 ಆ್ಯಂಡ್ 3 2s 6. This is how we have to write the factor tree. ಸೊ ಕೆಲವೊಂದು ಸಲ ಏನು ಕೊಟ್ಟಿರ್ತಾನೆ, ಕಂಪ್ಲೀಟ್ ದ ಫ್ಯಾಕ್ಟರ್ ಟ್ರೀ ಅಂತ ಕೊಟ್ಟಿರ್ತಾರೆ. ಕೆಲವೊಂದು ನಂಬರ್ಸ್ ಅವರೇ ಕೊಟ್ಟಿರ್ತಾರೆ, ಆಗ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಐ ಶೋ ಹೌ ಟು ಸಾಲ್ವ್ ದೋಸ್ ಟೈಪ್ ಆಫ್ ಪ್ರಾಬ್ಲಮ್. Complete the factor tree of 18. 18 ಫ್ಯಾಕ್ಟರ್ ಟ್ರೀ ಅವರೇ ಕೊಟ್ಟಿರ್ತಾರೆ, ನಾವು ಕಂಪ್ಲೀಟ್ ಮಾಡಬೇಕು. ಸೊ ದಿಸ್ ಇಸ್ ದ ಗಿವನ್ ಫ್ಯಾಕ್ಟರ್ ಟ್ರೀ. These are given that ಅವ್ರು 2 ಕೊಟ್ಟಿದ್ದಾರೆ, 18 ಕೊಟ್ಟಿದ್ದಾರೆ. ನಾವು ಈ 3 ನಂಬರ್ಸ್ನ ಫಿಲ್ ಮಾಡಬೇಕು. ಸೊ ಇಲ್ಲಿ ಯಾವ ನಂಬರ್ನ ಫಿಲ್ ಮಾಡಬೇಕು ಅಂದರೆ 2 ಟೇಬಲಲ್ಲಿ ಚೆಕ್ ಮಾಡ್ತಾ ಹೋಗ್ಬೇಕು. 2 ಟೇಬಲಲ್ಲೇ ಯಾಕೆ ಚೆಕ್ ಮಾಡಬೇಕು ಅಂದರೆ ಇಲ್ಲಿ ಆಲ್ರೆಡಿ 2 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ 2 1s 2, 2 2s 4, 2 3s 6. ಅದೇ ಥರ ಮಾಡ್ತಾ ಹೋದರೆ 2 9s 18 ಬರುತ್ತೆ. ಐ ರಿಪೀಟ್, 2 ಟೇಬಲ್ಲೇ ಯಾಕೆ ತಗೋಬೇಕು ಅಂದರೆ ಅದು ಗಿವನ್ ಡಾಟಾನಲ್ಲೇ ಇದೆ 2. ಸೊ 2 8s 18 ಅಂತ ನೋಡ್ತೀವಿ, 2 9s 18. ಸೊ ಹಿಯರ್ ವಿ ವಿಲ್ ರೈಟ್ ಇಟ್ ಎಸ್ 9. 9ನ ಬರಿತೀವಿ. 9ನ ಮತ್ತೆ ಹಿಂಗೆ ಸ್ಪ್ಲಿಟ್ ಮಾಡ್ಬೋದು. 9 3 3s 9, 3 ಟೇಬಲಲ್ಲಿ ಮಾತ್ರ ಬರುತ್ತೆ. ಸೊ 3 1s 3, 3 2s 6, 3 3s 9. ಸೊ ವಿಲ್ ರೈಟ್ ಇಟ್ 3 3s 9. This is how we will solve this type of problems. So remember some points, that is every number is a factor of itself. ಅಂದರೆ ಈಗ 6ದು ಫ್ಯಾಕ್ಟರು 6 ಆಗಿರುತ್ತೆ, ಆ್ಯಂಡ್ 1 ಈಸ್ ಎ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್. ರಿಮೆಂಬರ್ ದೋಸ್ 2 ಪಾಯಿಂಟ್ ಐ ಆಲ್ರೆಡಿ told you. 1 is a factor of every number and every number is a factor of itself. ಅದು ಫ್ಯಾಕ್ಟರಲ್ಲಿ. ಆ್ಯಂಡ್ ಮಲ್ಟಿಪಲ್ಸಲ್ಲಿ ಏನು ಮಾಡ್ತೀರಿ, ಎವ್ರಿ ನಂಬರ್ ಈಸ್ ಮಲ್ಟಿಪಲ್ ಆಫ್ 1. ಈಗ ಯಾವುದೇ ನಂಬರ್ ತೊಗೊಂಡ್ರೂ ಅದು 1ಇಂದ ಮಲ್ಟಿಪಲ್ ಆಗುತ್ತೆ. ಮಲ್ಟಿಪಲ್ಸ್ ಮಾಡಬೇಕಾದ್ರೆ ಏನು, ಆ ನಂಬರಿಗಿಂತ ಗ್ರೇಟರ್ ನಂಬರ್ಸ್ ಬರ್ತಾ ಹೋಗುತ್ತೆ. ಫ್ಯಾಕ್ಟರ್ಸ್ ಬರೀಬೇಕಾದ್ರೆ ಆ ನಂಬರಿಗಿಂತ ಲೆಸ್ಸರ್ ನಂಬರ್ ಬರ್ತಾ ಹೋಗುತ್ತೆ. ಸೊ ಫ್ಯಾಕ್ಟರ್ಸಿಗೆ ಮತ್ತು ಮಲ್ಟಿಪಲ್ಸ್ಗೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಲರ್ನ್ ದ ಡಿಫ್ರೆನ್ಸ್ ಬಿಟ್ವೀನ್ ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಕೇರ್ಫುಲಿ. ಇಸ್ ಇಟ್ ಕ್ಲಿಯರ್? ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ ಅಸ್ ಸಾಲ್ವ್ ಎಕ್ಸಸೈಸ್ ಪ್ರಾಬ್ಲಮ್ಸ್ in this factors and multiples in the next class. Thank you.